ಇವತ್ತು ಬಿಜೆಪಿಯ ಕಾರ್ಯಕರ್ತರಿಗೆ, ಬಿಜೆಪಿಯ ಶಾಸಕರುಗಳಿಗೆ, ಬಿಜೆಪಿಯ ಸಂಸದರಿಗೆ, ಬಿಜೆಪಿಯ ಸಚಿವರುಗಳಿಗೆ ಏನಾದ್ರೂ ಬ್ಯಾಟ್ರಿ ಇದ್ರೆ, ನಾನು ಪದ ಉಪಯೋಗ ಮಾಡ್ತೇನೆ, ಬ್ಯಾಟ್ರಿ ಇದ್ರೆ, ಶಕ್ತಿ ಇದ್ರೆ ಕೇಂದ್ರ ಸರ್ಕಾರದ ವಿರುದ್ಧ ಜನಾಕ್ರೋಶವನ್ನ ಪ್ರತಿಭಟನೆ ಮಾಡಿ. ಆ ಶಕ್ತಿ ಇದೆಯಾ? ಆ ಶಕ್ತಿ ಇದೆಯಾ? ಬ್ರಿಟಿಷ್ ಚೌಟ ಅವರೇ ಶಕ್ತಿ ಇದೆಯಾ? ಆರ್ ಅಶೋಕ್ ಅವರೇ ಶಕ್ತಿ ಇದೆಯಾ? ಶಕ್ತಿ ಇಲ್ಲ. ಅವರ ಎದುರಿನಲ್ಲಿ ನಿಂತು ಚೈ ತುಯ್ ಪಿಡಿಕ್, ಒಂದು ಶಬ್ದ ಬಾಯಲ್ಲಿ ಪಿಡಿಕ್ ಅನ್ನುವ ಧೈರ್ಯ ನಿಮಗೆ ಇಲ್ಲದಂತ ಹೇಡಿ ನಾಯಕರು ನೀವು ಜನಾಕ್ರೋಶ ಸಿದ್ದರಾಮಯ್ಯ ಸರ್ಕಾರ ಅಂತ ಹೇಳ್ತಾ ಇದ್ದೀರಿ. ಇವತ್ತು ಸಿದ್ದರಾಮಯ್ಯ ಸರ್ಕಾರ ರಾಜ್ಯದಲ್ಲಿ ಇಲ್ಲದೆ ಇಟ್ಟಿದೆ. ಇವರ ಬೆಲೆ ಏರಿಕೆ ಆಯ್ತಾ? ಜನರು ಇವತ್ತು ಬೀದಿಗೆ ಬರಬೇಕಾಗಿತ್ತು, ಉಳೆ ಹೋಗ್ಬೇಕಾಗಿತ್ತು, ದೇಶ ಬಿಟ್ಟು ಹೋಗ್ಬೇಕಾಗಿತ್ತು. ರೈತರು ಇವತ್ತು ಅಸಾಧ್ಯವಾಗಿರ್ತಕ್ಕಂಥ ಜೀವನ ಸಾಗಿಸ್ತಾ ಇದ್ರು. ಇವತ್ತು ತಿಂಗಳಿಗೆ 2,000 ರೂಪಾಯಿ. ಮೊನ್ನೆ ನಾನು ನೋಡಿದೆ, ಮಹಿಳಾ ಬಿಜೆಪಿ ಕಾರ್ಯಕರ್ತರು ಬಂದು ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ. ನಿಮ್ಗೆಲ್ಲ ಪ್ರಶ್ನೆ ಮಾಡ್ತೇನೆ, 2,000 ರೂಪಾಯಿ ತಗೊಂಡು ಯಡಿಯೂರಪ್ಪನವರು ಮತ್ತು ವಿಜೇಂದ್ರನವರು ಮತ್ತು ಮೋದಿ ಅವರು ಬೆಲೆ ಏರಿಕೆ ಮಾಡಿದಂತ 50 ರೂಪಾಯಿ ಏನಾದ್ರು ಜಾಸ್ತಿ ನೀವು ಕೊಡುವುದಿದ್ರೆ ಅದು ಕಾಂಗ್ರೆಸ್ ಸರ್ಕಾರ ನಿಮ್ಗೆ ಕೊಟ್ಟಂತ 2,000 ರೂಪಾಯಿಯ ಪಾಲು ಕೊಡ್ತಾ ಇದ್ದೀರಿ. ನಾಚಿಕಾಗಲ್ಲ ನಿಮ್ಗೆ? ಹೇಳಿ, ನೀವು ನಿಮ್ಮ ವಿರುದ್ಧ, ಗ್ಯಾರಂಟಿ ವಿರುದ್ಧ ಹೇಳಿ. ನಿಮ್ಮ ಪ್ರತಿಭಟನೆ, ಆಕ್ರೋಶ ರಾಜ್ಯದ ಗ್ಯಾರಂಟಿ ವಿರೋಧ ಅಂತ ಹೇಳುವ ಧೈರ್ಯ ಬಿಜೆಪಿಯ ನಾಯಕರಿಗಿದೆಯಾ? ಇವತ್ತು 2,000 ರೂಪಾಯಿ ತಗೊಳ್ತೀವಿ, ಬಸ್ಸಿನಲ್ಲಿ ಫ್ರೀ ಓಡಾಟ ಮಾಡ್ತೀವಿ, ಅದರ ಜೊತೆಯಲ್ಲಿ ಎಲೆಕ್ಟ್ರಿಸಿಟಿ ಲೈಟ್ ಅನ್ನು ಟಕ್ ಅಂತ ಓದ್ತೀರಿ ಫ್ರೀ. ಅದರ ನಂತರ 5 kg 10 kg ಮೊದಲು ಬಸ್ಸಲ್ಲಿ ಹೋಗ್ತಾ ಇದ್ದೀರಿ, ಇವತ್ತು ರಿಕ್ಷಾದಲ್ಲಿ ಹಾಕಿಕೊಂಡು ತೆಗೆದುಕೊಂಡು ಮನೆಗೆ ಹೋಗ್ತೀರಿ. ಮತ್ತೆ ಇಲ್ಲಿ ಬಂದು ಹೇಳ್ತೀರಿ ಸಿದ್ದರಾಮಯ್ಯನಿಗೆ ಧಿಕ್ಕಾರ, ಸಿದ್ದರಾಮಯ್ಯನಿಗೆ ಧಿಕ್ಕಾರ. ನಾಚಿಕಾಗಲ್ಲ ನಿಮ್ಗೆ? ನಿಮ್ಮ ಶಾಲೆಯ ಮಕ್ಕಳಿಗೆ ಫೀಸ್ ಕಟ್ಟುವ ದುಡ್ಡು ಅದು ಬರೇ ಕಾಂಗ್ರೆಸ್ನವರಿಗೆ ಮಾತ್ರ ಕೊಟ್ಟಿಲ್ಲ ಸಿದ್ದರಾಮಯ್ಯನವರು. ಈ ರಾಜ್ಯದ 6.5 ಕೋಟಿ ಜನರಿಗೂ ಇವತ್ತು ಎಲೆಕ್ಟ್ರಿಸಿಟಿ ಫ್ರೀ. 6.5 ಕೋಟಿ ಜನರಿಗೂ 5 kg 10 kg ಅಕ್ಕಿ. 6.5 ಕೋಟಿ ಜನರಿಗೂ ಯಾರಿಗೆ ಎಲಿಜಿಬಿಲಿಟಿ ಎಲ್ಲ 2,000 ರೂಪಾಯಿ ಮನೆಯ ತರಕಾರಿ ತರಲಿಕ್ಕೆ ಅವಶ್ಯಕತೆಗೆ. ಈ ಗ್ಯಾಸ್ ಸಿಲಿಂಡರ್ ತೋರಿಸ್ತಾರಲ್ಲ, ಅಚ್ಚೆ ದಿನ 50 ರೂಪಾಯಿ ಹೆಚ್ಚಳ ಮೋದಿ ಕೊಡುಗೆ. ಆ ಗ್ಯಾಸ್ ತಗೊಳ್ಳಿಕ್ಕೆ ಏನಾದ್ರು ಇವತ್ತು ನಿಮ್ಗೆ ತಾಕತ್ತು, ಶಕ್ತಿ ಬಂದಿದ್ದಿದ್ರೆ ಸಿದ್ದರಾಮಯ್ಯನವರ 2,000 ರೂಪಾಯಿಯ ಪರಿಣಾಮವಾಗಿ ಸಾಧ್ಯ ಆಯ್ತು. ಇವತ್ತು ನೀವು ಮಾರುಕಟ್ಟೆಗೆ ಹೋಗಿ ತರಕಾರಿ ತರ್ತೀರಾದರೆ ಸಿದ್ದರಾಮಯ್ಯನವರ 2,000 ರೂಪಾಯಿಯಿಂದ ಸಾಧ್ಯ ಆಯ್ತು. ಇವತ್ತು ಮಕ್ಕಳಿಗೆ ಫೀಸ್ ಕಟ್ಟುವುದಿದ್ರೆ ಆ 2,000 ರೂಪಾಯಿಯಿಂದ ಸಾಧ್ಯ ಆಯಿತು. ಇದನ್ನು ಮರ್ತೇ ಬಿಟ್ರ? ಅದರ ಮೇಲೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಮೇಲೆ ಮಲತಾಯಿ ಧೋರಣೆ. ಒಂದೇ ಒಂದು ಕಾರ್ಯಕ್ರಮ 10 ವರ್ಷದಲ್ಲಿ ಕಳೆದ 11 ವರ್ಷ ಆಯಿತು ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದು ಜನಸಾಮಾನ್ಯರಿಗೆ ಆಗುವ ಒಂದೇ ಒಂದು ಯೋಜನೆ ಜಾರಿಗೆ ತಂದಿದ್ದಾರೆ ಅಂತ ಬಿಜೆಪಿಯ ಚೌಟ ಹೇಳಬೇಕು, ವೇದವಾಸ್ ಕಾಮತ್ ಹೇಳಬೇಕು, ಅಥವಾ ಭರತ್ ಶೆಟ್ಟಿ ಅವರು ಹೇಳಬೇಕು. ತಾಕತ್ತಿದೆಯಾ ಹೇಳಲಿಕ್ಕೆ? ತಾಕತ್ತಿದೆಯಾ? ರೈತರನ್ನ ಬೀದಿ ಪಾಲು ಮಾಡಿದ್ರಿ. ಇವತ್ತು ಹಾಲಿನ ದರ ಏರಿಕೆ ಮಾಡಿ ಆ ದುಡ್ಡನ್ನು ರೈತರಿಗೆ ಕೊಟ್ಟರೆ ಇದು ಬಿಜೆಪಿ ಕಾಂಗ್ರೆಸ್ ಸರ್ಕಾರ ದರ ಏರಿಕೆ ಮಾಡಿದೆ. ಈ ದೇಶದ ಬೇರೆ ಯಾವುದೇ ರಾಜ್ಯದಲ್ಲಿ ನೀವು ಹಾಲಿನ ದರ ತಗೊಳ್ಳಿ, ನೀವು ಆಡಳಿತ ಮಾಡುವಂತ ಮಧ್ಯಪ್ರದೇಶದಲ್ಲಿ ಎಷ್ಟಿದೆ, ಒರಿಸ್ಸಾದಲ್ಲಿ ಎಷ್ಟಿದೆ, ಉತ್ತರ ಪ್ರದೇಶದಲ್ಲಿ ಎಷ್ಟಿದೆ, ಬಿಹಾರದಲ್ಲಿ ಎಷ್ಟಿದೆ? ಕರ್ನಾಟಕ ರಾಜ್ಯಕ್ಕಿಂತ ಅದು 5 ರೂಪಾಯಿ 10 ರೂಪಾಯಿ ಪರ್ ಲೀಟರ್ ಮೇಲೆ ಜಾಸ್ತಿ ಇದೆ. ನಾವೇನಾದ್ರೂ ದರ ಜಾಸ್ತಿ ಮಾಡಿದ್ರೆ ಅದು ನೇರವಾಗಿ ರೈತರಿಗೆ ಸಬ್ಸಿಡಿ ಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ದೇವೆ. ಏನಾದ್ರೂ ಹಾಲಿಗೆ ದರ 4 ರೂಪಾಯಿ ಜಾಸ್ತಿ ಮಾಡಿದ್ರೆ ಅದು ರೈತರ ಪರವಾಗಿ ಮಾಡಿದೆ ಹೊರತು ಯಾರ್ದು ಹೊಟ್ಟೆ ತುಂಬಲಿಕ್ಕಲ್ಲ. ಈ ದೇಶದ 80% ಇರ್ತಕ್ಕಂಥ ಜನರ ರೈತರ ಪರವಾಗಿ ಮಾಡಿದ್ದೇವೆ. ಈ ಸರ್ಕಾರ ರೈತರ ಪರವಾಗಿರುವಂತಹ ಸರ್ಕಾರ. ಅಧಿಕಾರಕ್ಕೆ ಬಂದ 100 ದಿನದ ಒಳಗಡೆ 15 ಲಕ್ಷ ರೂಪಾಯಿ ನಿಮ್ಮ ಅಕೌಂಟಿಗೆ ಓಪನ್ ಮಾಡಿ ಅಕೌಂಟಿಗೆ ದುಡ್ಡು ಬರ್ತದೆ. 1 ರೂಪಾಯಿ ಆದ್ರೂ ಬಂತ? 1 ರೂಪಾಯಿ ಬಂತ? ನಮ್ಮ ಊರಿನಲ್ಲಿ ಇದೇ ರಸ್ತೆಯಲ್ಲಿ ನಾನು ನೋಡಿದ್ದೇನೆ, ವೇದವಾಸ್ ಕಾಮತ್ ರಿಕ್ಷಾದಲ್ಲಿ ಕೂತ್ಕೊಂಡು ಜನಧನ್ ಅಕೌಂಟ್ ಓಪನ್ ಮಾಡಿ
ಓಪನ್ ಮಾಡಿದ ಕೂಡಲೇ 50,000 ಮತ್ತು 1 ಲಕ್ಷ ಮತ್ತು 15 ಲಕ್ಷ ಓಪನ್ ಮಾಡಿ ಅಂತ ಹೇಳಿ ಮನೆಯಲ್ಲಿ ಮಲಗಿದಂತ ಯಾರು ವೃದ್ಧರು ತಮ್ಮ ತಾಯಿದ್ದಾರೆ ಅವ್ರನ್ನ ಎಬ್ಬಿಸಿ ಅಕೌಂಟ್ ಅನ್ನ ಓಪನ್ ಮಾಡಿದ್ರು. ಅವರಲ್ಲಿದ್ದಂತ 100-200 ರೂಪಾಯಿ ಯಾರೋ ಕೊಟ್ಟ ದುಡ್ಡು ದಿಂಬುನ ಅಡಿಯಲ್ಲಿದ್ದಂತ ದುಡ್ಡನ್ನು ತಂದು ಅಕೌಂಟ್ ಅನ್ನ ಓಪನ್ ಮಾಡಿದ್ರು. ಓಪನ್ ಮಾಡಿ ಏನ್ ಮಾಡಿದ್ರು? 5 ಪೈಸೆ ಬರಲಿಲ್ಲ. ಬ್ಯಾಂಕಿಗೆ ಹೋಗಿ ಕೇಳಿದ್ರೆ ದುಡ್ಡು ಬತ್ತನ ಕೇಳಿದ್ರೆ ಮ್ಯಾನೇಜರ್ ಹೇಳ್ತಾನೆ ಬೈಜಿ ಅಂತ. ಒಬ್ಬ ಮ್ಯಾನೇಜರ್ ಸಿಕ್ಕಿದ ನನಗೆ, ಇಲ್ಲ ಒಬ್ಬ ಮ್ಯಾನೇಜರ್ ಸಿಕ್ಕಿದ. ನಾನು ಕೇಳಿದೆ, ಏನು ಮ್ಯಾನೇಜರ್ ನೀವು ರಜೆ ಹಾಕಿದ್ರಲ್ಲ ಅಂದೆ. ಅಲ್ಲ ಮಾರಾಯ, ಈ ಮನೆಯಿಂದ ಬಂದು ದಿವಸ ಆಗಲು ಬಂದು ಟೇಬಲ್ ಅನ್ನ ಬೊಟ್ಟುದಲ್ಲಿ ಕೂತ್ಕೊಳ್ಳಿಕ್ಕೆ ಆಗುದಿಲ್ಲ. ದುಡ್ಡು ಬಂತ. ಇನ್ನು ಸತ್ಯ ಹೋಗ್ಲಿ ಅಂತ ರಜೆ ಹಾಕಿ ಮನೆಯಲ್ಲಿ ಕೂತಿದೆ. ಮತ್ತೆ ಒಂದು ದಿವಸ ನೋಟಿಸ್ ಬರ್ತದೆ. ಏನು ನೋಟಿಸು? ನೀವು ಹಾಕಿದ 500 ರೂಪಾಯಿ ನೀವು ಬ್ಯಾಂಕ್ ಆಪರೇಟ್ ಮಾಡದೇ ಇರುವುದರಿಂದ ಆ ದುಡ್ಡು ಚುಕ್ತ ಮಾಡಲಾಗಿದೆ. ಏನು ಮಾಡಲಾಗಿದೆ? ಚುಕ್ತ ಮಾಡಲಾಗಿದೆ. ನಿಮ್ಮ ಪಾಸ್ ಪುಸ್ತಕ ರದ್ದು ಮಾಡಲಾಗಿದೆ. ಆಚೆ ದುಡ್ಡು ಇಲ್ಲ, ಈಚೆ ಕಿಸೆಯಲ್ಲಿ ಇದ್ದದ್ದು ಬ್ಯಾಂಕಲ್ಲಿ ಹಾಕಿದ ದುಡ್ಡು ಇಲ್ಲ. ಇಂಥ ಡೋಂಗಿಗಳು 2 ಕೋಟಿ ಉದ್ಯೋಗ ಇಲ್ಲ, 15 ಲಕ್ಷ ರೂಪಾಯಿ ಇಲ್ಲ, ಬ್ಯಾಂಕಲ್ಲಿ ಹಾಕಿದ ದುಡ್ಡು ಇಲ್ಲ. ಇವತ್ತು ಬ್ಯಾಂಕಿಗೆ ದುಡ್ಡು ಹಾಕಬೇಕಾದ್ರೆ ನಾನು ವೇದವಾಸ್ ಕಾಮತ್ತು ಇಲ್ಲಿಯ ಶಾಸಕರು ಮೊನ್ನೆ ಪತ್ರಿಕಾಗೋಷ್ಠಿಯಲ್ಲಿ ಮಾತಾಡ್ತಾ ಇದ್ರು. ಕೇಂದ್ರ ಸರ್ಕಾರ ಕೊಡಬೇಕಾದ ಅನುದಾನ ಕೊಡ್ಲಿಲ್ಲ ಅಂತ ನಮ್ಮ ಮೇಲೆ ಹೇಳ್ತಾರೆ. ಹೌದಪ್ಪ, ನಾವು ಹೇಳ್ತೀವಿ. ನೀವು ಇವತ್ತು ನೀವು ಒಬ್ಬ ವ್ಯಾಪಾರಸ್ಥರು, ನೀವು ಬ್ಯಾಂಕಲ್ಲಿ ದುಡ್ಡು ಹಾಕ್ಬೇಕಾದ್ರೆ ಅದಕ್ಕೆ ಸುಂಕ ಕೊಡಬೇಕು. ದುಡ್ಡು ತೆಗಿಬೇಕಾದ್ರೆ ಅದಕ್ಕೂ ಸುಂಕ ಕೊಡಬೇಕು. ದುಡ್ಡನ್ನು ಬ್ಯಾಂಕಿನ ಅಕೌಂಟ್ ಅಲ್ಲಿ ಆಪರೇಟ್ ಮಾಡದಿದ್ರೆ ಅದಕ್ಕೂ ಸುಂಕ ಕೊಡಬೇಕು. ಪ್ರತಿಯೊಂದಕ್ಕೂ ಸುಂಕವನ್ನ ವಸೂಲಿ ಮಾಡುವಂತ ಕೇಂದ್ರದ ಬಿಜೆಪಿ ಸರ್ಕಾರದ ವಿರುದ್ಧ ತೀವ್ರವಾದಂತಹ ಜನಾಕ್ರೋಶವನ್ನ ನಾವು ವ್ಯಕ್ತಪಡಿಸ್ತಾ ಇದ್ದೇವೆ.